ನೋಡಿ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಬಂದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಇನ್ನು ಸ್ವಲ್ಪತ್ರಲ್ಲೇ ಕೋರ್ಟ್ಗೆ ಹಾಜರಾಗ್ತಾನೆ. 183 ಸ್ಟೇಟ್ಮೆಂಟ್ ಕೊಡ್ತಾನೆ. ಜೊತೆಗೆ ಈ ಷಡ್ಯಂತ್ರದ ಭಾಗವಾಗಿ ಅವ್ರ ಹಿಂದ್ಗಡೆ ಇದಾರಲ್ಲ ಅವ್ರಿಗೆಲ್ರಿಗೂ ಡಬಡಬ. ಈಗ ಈ ಕೇಸ್ನಲ್ಲಿ ಫಂಡಿಂಗ್ ಆಗಿದೆ ಅನ್ನೋ ಆರೋಪ ಇತ್ತಲ್ಲ, ಹಾಗಾಗಿ ತಿಮ್ಮರೋಡಿಯ ಬೆಂಬಲಿಗರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಬನ್ನಿ ಅಂತ 11 ಜನರಿಗೆ. ಈಗ ಆಲ್ರೆಡಿ 6 ಜನರ ವಿಚಾರಣೆಯನ್ನ ನಡೆಸಿದ್ದಾರೆ SIT ಟೀಮ್. 6 ತಿಂಗಳ ಹಿಂದೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಹಣ ವರ್ಗಾವಣೆಯ ಬಗ್ಗೆ ದಾಖಲೆಗಳನ್ನು ಅಧಿಕಾರಿಗಳು ಪಡೆದುಕೊಂಡೇ 11 ಜನರಿಗೆ ನೋಟಿಸ್ ಕೊಟ್ಟಿರೋದು. ಜೊತೆಗೆ ಆ ಸ್ಟೇಟ್ಮೆಂಟ್ನಲ್ಲಿ, ಆ ಅಕೌಂಟ್ ಸ್ಟೇಟ್ಮೆಂಟ್ ತೆಗೆಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಂದಿ ಫಂಡಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಯಾರ್ಯಾರು ಫಂಡಿಂಗ್ ಮಾಡಿದಾರೋ ಅವರೆಲ್ಲರಿಗೂ ಡಬಡಬೆ. ಈಗ ಅವ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋ ಸಾಧ್ಯತೆ ಇದೆ. ಈಗ ಬರೀ 11 ಜನ ಅಷ್ಟೇ ಅಲ್ಲ, 11 ಜನ ಆದಮೇಲೆ ಯಾರ್ಯಾರು ಈ ಗ್ಯಾಂಗ್ಗೆ ಹಣದ ಸಹಾಯ ಅಥವಾ ಫಂಡಿಂಗ್ ಆಗಿದೆಯಲ್ಲ ಅವ್ರಿಗೆಲ್ಲರಿಗೂ ಡಬಡವ. SITಯಿಂದ ಮತ್ತೆ ತಿಮ್ಮರೋಡಿ ಆಪ್ತ ಗಣೇಶ್ ಶೆಟ್ಟಿಗ ವಿಚಾರಣೆ ಆಗಿದೆ. ಚೆನ್ನಯ್ಯ ಪತ್ನಿ ಮಲ್ಲಿಕಾ ಖಾತೆಗೆ ಹಣ ವರ್ಗಾವಣೆ ಆರೋಪ ಈತನ ಮೇಲಿರೋದು. ಹಣ ವರ್ಗಾವಣೆಯ ಬಗ್ಗೆ SITಯಿಂದ ತಿಮ್ಮರೋಡಿ ಆಪ್ತರ ವಿಚಾರಣೆ ಕೂಡ ಆಗ್ತಾ ಇದೆ ಒಬ್ಬೊಬ್ಬರಾಗೇನೆ. ಹಣ ವರ್ಗಾವಣೆ ಕೇಸ್ ಇದೆ. ಚೆನ್ನಯ್ಯ ಸಂಪರ್ಕದ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಜೊತೆಗೆ ಚೆನ್ನಯ್ಯನ ಬ್ಯಾಂಕ್ ಖಾತೆಗೆ 3 ಲಕ್ಷಕ್ಕೂ ಹಣವನ್ನ ಜಮೆ ಮಾಡಲಾಗಿದೆ ಅನ್ನೋ ವಿಚಾರ ಸಂಬಂಧ ಗೂಗಲ್ ಪೇ ಮುಖಾಂತರ, ಫೋನ್ ಪೇ ಮುಖಾಂತರ ಹಣವನ್ನ ಕಳಿಸಲಾಗಿತ್ತು, ಅಂದ್ರೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಈ ಹಣ ವರ್ಗಾವಣೆಯ ಬಗ್ಗೆ ವಿಚಾರಣೆ ನಡೆಸ್ತಾ ಇದೆ SIT ಟೀಮ್. ಈಗ 50,000 1 ಲಕ್ಷ ಯಾತಕ್ಕೆ ಕಳಿಸ್ತಪ್ಪ, ನಿನಗೂ ಅವನಿಗೂ ಏನು ಲಿಂಕು, ಏನು ಸಂಬಂಧ? ಕಷ್ಟ ಅಂತ ಹೇಳ್ದ 50,000 ರೂಪಾಯಿ ಕೊಟ್ಟೆ ಅಂತ ಹೇಳ್ತೀಯ. ಯಾಕೆ ಬೇರೆ ಯಾರು ಕಷ್ಟ ಇರೋಲ್ವಾ? ನಿಮ್ಮ ಫ್ರೆಂಡ್ಸ್ಗಳು ಕೊಟ್ಟಿಲ್ವಾ? ಅವನಿಗೆ ಯಾಕೆ ಕೊಟ್ಟೆ? ಎಲ್ಲವನ್ನೂ ಕೇಳ್ತಾರೆ, ಕ್ರಾಸ್ ಕ್ವಶನಿಂಗ್ ಮಾಡ್ತಾರೆ. ಸತತ 2ನೇ ದಿನವೂ ಕೂಡ ಗಣೇಶ್ ಶೆಟ್ಟಿಗೆ ಪ್ರಶ್ನೆಗಳ ಸುರಿಮಳೆ. ತಿಮ್ಮರೋಡಿಯ ಆಪ್ತ ಗಣೇಶ್ ಶೆಟ್ಟಿ ಕೇವಲ ಕೀಪ್ಯಾಡ್ ಮೊಬೈಲನ್ನು ಬಳಸ್ತಾ ಇದ್ದು ಯಾರೂ ತಿಮ್ಮರೋಡಿ. ಆದರೆ ತಿಮ್ಮರೋಡಿಯ ಸ್ಮಾರ್ಟ್ಫೋನನ್ನು ಬಳಸ್ತಾ ಇದ್ದಿದ್ದು ಯಾರು ಅಂತಂದರೆ ಇದೇ ತಿಮ್ಮರೋಡಿಯ ಆಪ್ತ ಗಣೇಶ ಶೆಟ್ಟಿ. ತಿಮ್ಮರೋಡಿಯ ಸೋಷಿಯಲ್ ಮೀಡಿಯಾವನ್ನು ನಿರ್ವಹಣೆ ಮಾಡ್ತಾ ಇದ್ದವನು ಕೂಡ ಇದೇ ಗಣೇಶ್ ಶೆಟ್ಟಿನೇ. ಡೀಟೇಲ್ಸ್ ಕೊಡ್ತಾರೆ ಈ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಆನಂದ್ ಧರ್ಮಸ್ಥಳದಿಂದ ಲೈವ್ನಲ್ಲಿ. ಆನಂದ್, ಈಗ ಷಡ್ಯಂತ್ರದ ಭಾಗವಾಗಿ ಈ ಸೂತ್ರಧಾರಿಗಳಿಗೆ ನಡುಕ ಶುರುವಾಗಿದೆ. ತಿಮ್ಮರೋಡಿ ಆಯಿತು, ಈಗ ತಿಮ್ಮರೋಡಿ ಆಪ್ತರ ಸರದಿ, ಅದರಲ್ಲೂ ಈ ಗಣೇಶ್ ಶೆಟ್ಟಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ವಿಚಾರಣೆ 2ನೇ ದಿನಕ್ಕೆ ಕಾಲಿಡ್ತಾ ಇದೆ. ಏನೇನು ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ? ಶರತ್, ಪ್ರಮುಖವಾಗಿ ಈ ಬುರ್ಡೆ ಗ್ಯಾಂಗ್ ಏನಿದೆ, ಇವರು ಚಿನ್ನಯ್ಯ ಮತ್ತೆ ಆತನಿಗೆ ಪತ್ನಿಗೆ ಅಮೌಂಟ್ ಹಾಕಿರ್ತಕ್ಕಂಥ ಒಂದು ವಿಚಾರ SIT ತನಿಖೆಯಿಂದ ಬೆಳಕಿಗೆ ಬಂದಿದೆ. ಮೊನ್ನೆಯಷ್ಟೇ ತಿಮ್ಮರೋಡಿ ಆಪ್ತ ನಿತಿನ್ ಅನ್ನೋರನ್ನ ತನಿಖೆಗೆ ಒಳಪಡಿಸಲಾಗಿತ್ತು, ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಒಂದಷ್ಟು ಹಣವನ್ನ ಚಿನ್ನಯ್ಯ ಮತ್ತೆ ಅವರ ಪತ್ನಿ ಖಾತೆಗೆ ಹಾಕಿರ್ತಕ್ಕಂಥ ಒಂದು ಸಾಕ್ಷ್ಯಗಳು ಕೂಡ ಲಭ್ಯವಾಗಿತ್ತು. ಜೊತೆಗೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದ್ರು. ಈಗ ಮತ್ತೊಬ್ಬ ತಿಮ್ಮರೋಡಿಯ ಆಪ್ತ ಏನಿದ್ದಾನೆ ಗಣೇಶ್ ಅಂತ, ಅವರನ್ನು ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಕಳೆದ 2 ಗಂಟೆಯಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಮೊನ್ನೆನೂ ಕೂಡ ಅವರನ್ನ ವಿಚಾರಣೆಗೆ ಕರೆದಿದ್ರು. ಆಗ್ಲೂ ಕೂಡ ಬಂದು ಕೆಲವೊಂದಷ್ಟು ದಾಖಲೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದ. ಈಗ ಮತ್ತೆ ಆತನನ್ನ ಕರೆಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಸುಮಾರು ತಿಮ್ಮರೋಡಿ ಅವರ ಮತ್ತೆ ಆಪ್ತರ ಖಾತೆಯಿಂದ ಚಿನ್ನಯ್ಯಗೆ ಸುಮಾರು 3 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೊಂದು ವಿಚಾರ SIT ತನಿಖೆಯಿಂದ ಬೆಳಕಿಗೆ ಬಂದಿದೆ. ಜೊತೆಗೆ ಇವರು ಅಂತ ಆರೋಪಿಗಳಿಗೆ ಹಣವನ್ನ ಕಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಫೋನ್ ಪೇ ಮತ್ತೆ ಗೂಗಲ್ ಪೇ ಮುಖಾಂತರ ಹಣವನ್ನ ಕಳಿಸ್ತಾ ಇದ್ರು, ಮತ್ತೆ ಬೇರೊಂದು ಕಡೆ ಕ್ಯಾಶ್ ಅನ್ನು ಕೂಡ ಕೊಟ್ಟಿದ್ರು ಅನ್ನೋ ಒಂದು ವಿಚಾರಗಳು ಕೂಡ SIT ತನಿಖೆಯಿಂದ ಬಯಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ SIT ಅಧಿಕಾರಿಗಳೇನಿದ್ದಾರೆ ಈ ಬುರ್ಡೆ ಗ್ಯಾಂಗ್ ನ ಜನ್ಮ ಜಾಲಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರನ್ನ SIT ಕಚೇರಿಗೆ ಕರೆಸಿಕೊಂಡು ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾವ್ಯಾವ ಕಾರಣಕ್ಕೆ ಇವರಿಗೆ ಹಣವನ್ನ ನೀಡಲಾಯಿತು, ಎಲ್ಲಿ ಹಣವನ್ನ ನೀಡಲಾಯಿತು, ಮತ್ತೆ ಯಾರ್ಯಾರ ಖಾತೆಯಿಂದ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ, ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನ SIT ಅಧಿಕಾರಿಗಳು ಇಟ್ಕೊಂಡೇ ಈ ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಗಣೇಶ್ ಮತ್ತೆ ನಿತಿನ್ ಅನ್ನೋರೇನಿದ್ದಾರೆ ಇವರು SIT ವಿಚಾರಣೆ ವೇಳೆ ಬಹಳಷ್ಟು ಒಂದು ತಬ್ಬಿಬಾದಂತ ಒಂದು ಪ್ರಸಂಗನೂ ಕೂಡ ನಡೀತು ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಧರ್ಮಸ್ಥಳದ ವಿರುದ್ಧ ಈ ಬುರ್ಡೆ ಗ್ಯಾಂಗ್ ಯಾವ ರೀತಿ ಒಂದು ಷಡ್ಯಂತ್ರಗಳನ್ನ ಮಾಡ್ತು ಎಲ್ಲವೂ ಒಂದೊಂದೇ ಈಗ ಬಟಾಬೈಲಾಗ್ತಾ ಇದೆ. ಚಿನ್ನಯ್ಯನಿಗೆ ಹಣ ಕೊಟ್ಟು ಕರೆಸ್ಕೊಂಡು ಬಂದಿರತಕ್ಕಂಥವ್ರು ಇವರೇ ಅನ್ನೋದು SIT ತನಿಖೆಯಿಂದ ಈಗ ಬಯಲಾಗ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಮತ್ತೆ ಯಾರು ಈ ರೀತಿ ಹಣವನ್ನ ಚಿನ್ನಯ್ಯ ಮತ್ತೆ ಆತನ ಪತ್ನಿಗೆ ಅಕೌಂಟ್ಗೆ ಹಾಕೋದಕ್ಕೆ ಯಾರು ನಿರ್ದೇಶನವನ್ನ ಅಥವಾ ಸೂಚನೆಯನ್ನ ಕೊಟ್ಟಿದ್ರು, ಈ ಹಣ ಎಲ್ಲಿಂದ ಬಂತು ಅನ್ನೋ ಒಂದು ವಿಚಾರವನ್ನು ಕಿಡುಕ್ತಾ ಇದ್ದಾರೆ. ಅಂದ್ರೆ ಈ ಒಂದು ಬುರ್ಡೆ ಗ್ಯಾಂಗ್ಗೆ ಕೆಲವೊಂದು ಕೇರಳ ಮತ್ತೆ ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಹಣ ಬಂದಿದೆ ಅನ್ನೊಂದು ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಣದ ಮೂಲವನ್ನ ಪತ್ತೆ ಆಗ್ತಕ್ಕಂಥ ಕೆಲಸವನ್ನ ಈಗ SIT ಅಧಿಕಾರಿಗಳು ತೀವ್ರವಾಗಿ ಚುರುಕು ಮಾಡಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.